ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿವೆ. ಪಾಲಿಕೆಯಲ್ಲಿ ನಡೀತಾ ಇರುವಂತಹ ಸಾಮಾನ್ಯ ಸಭೆ ತೊರೆದು ಕಿಡಿಕಾರಿದ್ದಾರೆ. ನಾಡಗೀತೆ ಮುಗಿತಾ ಇದ್ದಂತೆ ಸಭೆಯನ್ನ ಬಹಿಷ್ಕರಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷಗಳು ಮಾಡಿರುವಂತಹ ಪ್ರೊಟೆಸ್ಟ್ ಇದು. ಪಾಲಿಕೆಯಲ್ಲಿ ನಡೀತಾ ಇದ್ದಂತ ಸಾಮಾನ್ಯ ಸಭೆಯನ್ನ ತೊರೆದು ಕಿಡಿಕಾರಿದ್ದಾರೆ. ಇತ್ತ ನಾಡಗೀತೆ ಮುಗಿತಾ ಇದ್ದಂತೆ ಸಭೆಯನ್ನ ಬಹಿಷ್ಕರಿಸಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನೀರಿನ ಸಮಸ್ಯೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಗೆ ಬಿಗಿಪಟ್ಟು ಹಿಡಿದ್ರು. ಕಾಂಗ್ರೆಸ್ ಮತ್ತು ಎಂಇಎಸ್ ಪಾಲಿಕೆ ಸದಸ್ಯರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ನಗರದ ಸಮಸ್ಯೆಗಳ ಕುರಿತು ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದ್ರು. ಇತ್ತ ಪಾಲಿಕೆ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದರ ಜೊತೆಯಲ್ಲಿ ನೀರಿನ ಸಮಸ್ಯೆ ಕೂಡ ಇದೆ. ಬೇಸಿಗೆ ಸಮಯ ಇದು. ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಸಾಕಷ್ಟು ವಿಚಾರಗಳು ಅಂತ ಹೇಳಿದ್ರೆ ಪಾಲಿಕೆ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗಬೇಕು ಅಂತೇಳಿ ಬಿಗಿಪಟ್ಟನ್ನ ಹಿಡಿದ್ರು. ಕಾಂಗ್ರೆಸ್ ಮತ್ತು ಎಂಇಎಸ್ ಪಾಲಿಕೆ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನಗರದ ಸಮಸ್ಯೆಗಳ ಕುರಿತು ಚರ್ಚೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದ್ರು. ನಾಡಗೀತೆ ಮುಗಿತಾ ಇದ್ದಂತೆ ಈ ಸಭೆಯನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಬಿಲ್ ಇಂಟ್ರೊಡ್ಯೂಸ್ ಆಗಿತ್ತಂದ್ರ ಇವತ್ತು ಬೆಳಗಾವಿ ಒಳಗ ಇಬ್ಬರು ಮಂದಿ ಮಹಿಳಾ ಶಾಸಕರ ಅಧ್ಯಕ್ಷರು ಒಟ್ಟ ಈ ಬಿಲ್ ಬಂತಂದ್ರ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಪ್ರತಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಇವ್ರ ಪ್ರತಿಭಟನೆ ಕಾರಣ ಏನೇನು? ಬೆಳಗಾವಿ ಮಹಾನಗರಕ್ಕೆ ಇವತ್ತು ಸಾಮಾನ್ಯ ಸಭೆ ನಡೆಸಿದ್ದು. ಸಾಮಾನ್ಯ ಸಭೆಯಲ್ಲಿ ಇವತ್ತು ವಿರೋಧ ಪಕ್ಷ ಮತ್ತು ಎಂಇಎಸ್ ಸದಸ್ಯರು ಬೆಳಗಾವಿಯಲ್ಲಿ ಈಗ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತದೆ. ಇಲ್ಲಿವರೆಗೂ ಸಹ ಏನು ಬೆಳಗಾವಿಯ ಮಹಾನಗರ ಪಾಲಿಕೆಯ ಏನು ಮೇಯರ್ ಆದಂತಹ ಪ್ರೀತಿ ಕಾಮಗಾರ್ ಇದ್ದಾರೆ. ನಮ್ಮ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ, ಕುಡಿಯುವ ನೀರನ್ನು ಕೊಡ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳಿಂದ ಬೆಳಗಾವಿ ವಂಚಿತವಾಗಿದೆ ಅಂತೇಳಿ ಒಂದು ಕಡೆ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಯಾವಾಗ ರಾಷ್ಟ್ರಗೀತೆ ಮುಗಿದ ನಂತರ ನೇರವಾಗಿ ಸಭೆಯಲ್ಲಿದ್ದಂತ ಎಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಎಂಎಸ್ ಏನು ಸದಸ್ಯರಿದ್ದಾರೆ ಅವರು ಬೈಕಾಟ್ ಮಾಡಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬಹುದು ಮತ್ತು ಆ ಪಾಲಿಕೆ ಆಯುಕ್ತರು ಸೇರಿದಂತೆ ಅಲ್ಲಿರುವಂತಹ ಎಲ್ಲರ ವಿರುದ್ಧ ಒಂದು ಹರಿಹಾಯ್ದು ನಾವು ನಿಮ್ಮ ಇದು ಮಾಡಿದೀವಿ ಅಂತ ಹೇಳಿ ಬಿಜೆಪಿ ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ಏನು ಪಾಲಿಕೆ ಆಡಳಿತ ಇರೋದು ಬಿಜೆಪಿ, ಏನು ರಾಜ್ಯದಲ್ಲಿ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ. ಈ ಒಂದು ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಏನು ಸದಸ್ಯರ ನಡುವೆ ವಾಗ್ವಾದ ನಡೀತು. ಅಲ್ಲಿಂದ ಬೈಕಾಟ್ ಮಾಡಿ ಅವರು ಹೊರ ನಡೆದು ಆದಷ್ಟು ಬೇಗ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಆಗ್ರಹಿಸಿ ಅವರು ಈಗ ಹೋರಾಟ ಮಾಡ್ತಾ ಇದ್ದಾರೆ. ಶಿವಶಂಕರ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.